ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತಿದೆ. ಯಾರು ಅನರ್ಹ ಸ್ಪರ್ಧಿ ಇದ್ದಾರೋ ಎಲ್ಲರಿಗೂ ಒಂದು ಮೂಟೆ ಕೊಟ್ಟಿದ್ದಾರೆ. ಆ ಮೂಟೆಯಲ್ಲಿ ಯಾರು ಅನರ್ಹ ಸ್ಪರ್ಧಿ ಇದ್ದಾರೋ ಆ ಚಾಕುವಿಂದ ಚುಚ್ಚಬೇಕು. ಇದೇ ತರಹ ತ್ರಿವಿಕ್ರಮ್ ಅವರಿಗೆ ಚೈತ್ರ ಅವರು ನಾಮಿನೇಷನ್ ಮಾಡ್ತಿದ್ದಾರೆ. ರೀಸನ್ ಏನು ಕೊಟ್ಟರು ಅಂದರೆ ಮ್ಯಾನಿಪುಲೇಟೆಡ್ ಮಾಡ್ತಾರೆ, ತುಂಬ ಅಹಂಕಾರ ಇದೆ ಅಂತ. ಅದಕ್ಕೆ ತ್ರಿವಿಕ್ರಮ್ ಅವರು ಕೋಪ ಬಂದು, ನನಗೆ ಬಾಡಿಯಲ್ಲಿ 6 ಪ್ಯಾಕ್ ಇದೆ, ನಿನ್ನ ಥರ ನಾಲ್ಗೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೋಪ ಬಂದು ಚೈತ್ರ ಅವರು ತ್ರಿವಿಕ್ರಮ್ ನಿನ್ನ ಥರ ಮಾತನಾಡಿದ್ದಕ್ಕೆ ಮೋಕ್ಷಿತ್ ಅವರಿಗೆ ಸೈಕೋ ಅಂತ ಹೇಳಿದ್ದು ಅಂತ ತಮ್ಮ ಗುಂಡಿ ತಾವೇ ತೋಡ್ಕೊಂಡ್ರು ಅನಿಸುತ್ತೆ. ಅವಾಗ ಒಂದು ಕ್ಷಣ ಮೋಕ್ಷಿತ್ ಅವರೇ ಶಾಕ್ ಆಗ್ತಾರೆ ಅವರು ಹೇಳಿದ್ದು ನೋಡಿ. ಇದೇ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಭಯ್ಯ ಇವರು ಕೂಡ ನಿಮ್ಮ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳ್ತಾರೆ. ಹುಡುಗಿರ ಹಿಂದೆ ಹೋಗೋ ಜೊಲ್ಲ ಅಂತ ಹೇಳಿದರು ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರು ಶಿಶಿರ್ ಅವರಿಗೆ. ಒಂದು ಕ್ಷಣ ಪಾಪ ಶಿಶಿರ್ ಅವರು ಶಾಕ್ ಆಗಿ ಕೋಪಗೊಂಡು ಕಿರ್ಚಾಡ್ತಿರ್ತಾರೆ. ಸೊ ಇವರಿಬ್ಬರು ನಾನು ಹಿಂಗೆ ಏನಾರ ಹೇಳಿದರೆ ನನ್ನ ನಾಲ್ಗೆಗೆ ಹುಳ ಬೀಳಲಿ ಅಂತ ಚೈತ್ರ ಅವರು ಹೇಳ್ತಾರೆ. ಹುಳ ಬೀಳುತ್ತೆ ನಿಮಗೆ, ನಾನು ಇಲ್ಲೇ ಇರ್ತೀನಲ್ಲ ನೋಡ್ತೀನಿ ಅಂತ ತ್ರಿವಿಕ್ರಮ್ ಹೇಳ್ತಾರೆ. ಇವರಿಬ್ಬರು ಜಗಳ ನೋಡೋಕ್ಕಾಗದೆ ಶಿಶಿರ್ ಅವರು ಇಬ್ಬರು ಸುಮ್ಮನೆ ಇರಿ, ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ನೀವು ಮಾತಾಡಿದ್ದೀರ, ನನಗೆ ಕ್ಲಾರಿಟಿ ಬೇಕು ಯಾರು ಹೇಳಿದರು ಅಂತ, ನಮಗೂ ಮಾನ ಮರ್ಯಾದೆ ಇರುತ್ತೆ ನೀವೆಲ್ಲ ಹಿಂಗೆ ಮಾತಾಡಿದರೆ ಅಂತ, ಇನ್ಮೇಲಿಂದ ನಾನು ಯಾವುದೇ ಆಟ ಆಡಲ್ಲ, ಟಾಸ್ಕ್ ಆಡಲ್ಲ ಅಂತ ಹೇಳಿ ಪಾಪ ತುಂಬ ಕೋಪಗೊಂಡು ಬೇಜಾರೇ ಆಗುತ್ತೆ ಅವರು ನೋಡಿದರೆ. ಆ ಥರ ಎಲ್ಲ ಮಾತನಾಡಬಾರ್ದು ಅಂತ ಅನಿಸುತ್ತೆ. ಹಾಗೆ ತ್ರಿವಿಕ್ರಮ್ ಮತ್ತು ಚೈತ್ರ ಅವ್ರದ್ದು ಸೀಕ್ರೆಟ್ ರಟ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಕೆಲವೊಬ್ಬರಿಗೆ ತುಂಬ ಈಸಿ ಆಗುತ್ತೆ ನಾಮಿನೇಷನ್ಗೆ ಅಂತಲೇ ಹೇಳ್ಬೋದು. ಇಬ್ಬರ ಜಗಳ ಮೂರನಿಗೆ ಲಾಭ ಅಂತ.